ಶಾಸ್ತ್ರಿಗಳೇ, ಮುಂದಿನ ರಾಶಿಗಳಾಗಿರುವ ಕರ್ಕಟಕ, ಸಿಂಹ ಹಾಗೆ ಕನ್ಯಾ ರಾಶಿಗಳ ಫಲಾಫಲ ಹೇಗಿದೆ ಗಮನಿಸ್ತಾ ಹೋಗೋಣ. ಕರ್ಕಟಕ ರಾಶಿಯವರಿಗೆ ನೋಡಿ, ಧನಾಧಿಪತಿ ರವಿ, ಧನಾಧಿಪತಿ ವೃತ್ತಿಯಲ್ಲಿ ವಿಶೇಷವಾದ ಅಧಿಕಾರ ಬರುತ್ತೆ, ರಾಜಕಾರಣಿಗಳಿಗೆ ವಿಶೇಷವಾಗಿ ಚೆನ್ನಾಗಿರುತ್ತೆ, ಸ್ತ್ರೀಯರಿಗೆ ಮನೋಬಲ ಇದೆ, ವಿದ್ಯಾರ್ಥಿಗಳಿಗೆ ವಿಶೇಷವಾದ ಅನುಕೂಲ ಇದೆ. ಈ ವಾರ ನಿಮಗೆ ತುಂಬ ಚೆನ್ನಾಗಿದೆ. ಕರ್ಕಟಕ ರಾಶಿಯವರು ಏನು ಮಾಡಿದ್ರು ಅದಕ್ಕೊಂದು ಬಂಗಾರದ ಫಲ, ಅಂದರೆ ಉಪಮಾ ಕೊಡ್ತಾ ಇದ್ದೀನಿ, ಆ ಥರದೊಂದು ಫಲ ಸಿಗುವ ಸಾಧ್ಯತೆ ಖಂಡಿತ ಚೆನ್ನಾಗಿದೆ ಅಂತ. ಯಾಕೆಂದರೆ ಕರ್ಮಸ್ಥಾನದಲ್ಲಿ ರವಿ ದಿಗ್ಬಲ, ಧನಾಧಿಪತಿ ಬೇರೆ. ಅಲ್ಲಿ ಕರ್ಮಸ್ಥಾನದಲ್ಲಿ ಧನಾಧಿಪತಿ ಇದ್ದಾಗ ಏನಾಗುತ್ತೆ, ನೀವು ಮಾಡಿದ ಎಲ್ಲ ಕೆಲಸಗಳಿಗೆ ಒಂದು ಮನೆಯಲ್ಲಿ ಹೆಣ್ಮಕ್ಳು ಒಂದೇನೋ ಅಡುಗೆ ಮಾಡಿ ಅದಕ್ಕೊಂದು ನಿಮಗೆ ಇನಾಮು, ನಾವು ಏನನ್ನು ಗಿಫ್ಟ್ ಅಂತೀವೋ ಆ ಥರದ್ದು ತುಂಬ ಚೆನ್ನಾಗಿದೆ. ಆ ಥರದ್ದೊಂದು ಮನಸ್ಸು ಬರುತ್ತೆ ಕುಟುಂಬದವ್ರಿಗೂ ಅಥವಾ ನಿಮ್ಮ ಏನು ಯಜಮಾನರಿಗೂ ಇತ್ಯಾದಿ. ಆ ಥರದ್ದೊಂದು ಅನುಕೂಲ ತುಂಬ ಚೆನ್ನಾಗಿದೆ ಅಂತ, ಒಳ್ಳೆಯ ಫಲವನ್ನು ಕಾಣಲಿಕ್ಕೆ ಒಳ್ಳೆಯ ಒಂದು ಹಾದಿ ಈಗ ಸಿಕ್ಕಿದೆ ನಿಮಗೆ ಅಂತ. ಮತ್ತು ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಏನೋ ಸ್ಟಡೀಸ್ ಮಾಡಬೇಕು ಅಂತಿದ್ರೆ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಅಥವಾ ಇನ್ಯಾವುದೋ ಒಂದು ಗೋರ್ಮೆಂಟ್ ಜಾಬ್ಗೆ ಸಂಬಂಧಿಸಿದ ಹಾಗೆ ಎಕ್ಸಾಮನ್ನು ಬರೀಬೇಕು, ಆ ಥರದ್ದೇನು ಅದಕ್ಕೊಂದು ಗೈಡೆನ್ಸು, ಮಾರ್ಗದರ್ಶನ ಸಿಗ್ತಕ್ಕಂಥದ್ದು ಆಗಬಹುದು. ಈ ಥರದ್ದು ತುಂಬ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ವಿಶೇಷವಾದ ಅನುಕೂಲ. ಮತ್ತು ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಚಂದ್ರ ಇರುವಾಗ ಅವನು ತುಲಾರಾಶಿಯಲ್ಲಿ ಇರ್ತಕ್ಕಂಥದ್ದು, ಅದು ಮಾರುಕಟ್ಟೆಯ ಸ್ಥಳ. ಹೀಗಾಗಿ ಅಲ್ಲಿ ಮಾರುಕಟ್ಟೆಯ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಹಣ್ಣು, ಹೂವು, ಹಾಲು ಇವುಗಳಿಗೆ ಸಂಬಂಧಿಸಿರತಕ್ಕಂತಹ ಪದಾರ್ಥಗಳ ಬೆಲೆ ಅದು ತುಂಬ ಚೆನ್ನಾಗಿರುತ್ತೆ, ಲಾಭವೂ ಬರುತ್ತದೆ, ಚೆನ್ನಾಗಿ ವಹಿವಾಟು ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿದೆ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡು ವ್ಯಾಪಾರದಲ್ಲಿ ಲಾಭ ಇದೆ, ದೇವತಾ ಕಾರ್ಯಗಳಲ್ಲಿ ಆಸಕ್ತಿ ಬರುತ್ತೆ, ಬುದ್ಧಿ ಚುರುಕಾಗುತ್ತೆ, ವೃತ್ತಿಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿರಿಗಳನ್ನು ಕಾಣ್ತೀರಾ. ಅದು ಕೊನೆಯಲ್ಲಿ ರವಿ ಜೊತೆಗೆ ಮಾಂದಿ ಸೇರುತ್ತೆ. ಅದು ಏನು ಅಂಥ ಪ್ರಮಾದ ಅಲ್ಲ, ಸುಮ್ಮನೆ ಅದೊಂದು ಬರೆದಿದೆ, ಆದರೆ ನೀವೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಚೆನ್ನಾಗಿದೆ, ಬಲ ಇದೆ. ಸೂರ್ಯನಿಗೆ ಬಲ ಇದ್ದಾಗ ಯಾರ ದಾಟನೂ ನಡೆಯಲ್ಲ. ಚೆನ್ನಾಗಿ ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ದುರ್ಗಾ ಸನ್ನಿಧಾನ ಒಂದು ಅಕ್ಕಿ ಸಮರ್ಪಣೆ ಮಾಡಿ ಇನ್ನೂ ಹೆಚ್ಚಿನ ಫಲ ಕಾಣಲಿಕ್ಕೆ ಅವಕಾಶ ಆಗುತ್ತೆ. ಇನ್ನು ಸಿಂಹ ಗಮನಿಸೋಣ. ಸಿಂಹರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯ ಅಧಿಪತಿ ರವಿ, ಆತ ಭಾಗ್ಯಸ್ಥಾನದಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾಗ ಧರ್ಮ ಕಾರ್ಯಗಳಲ್ಲಿ ಮುಖ್ಯವಾಗಿ ದೈವಾನುಕೂಲ ಉಂಟಾಗುತ್ತೆ. ತಂದೆ ಮಕ್ಕಳ ಕಿತ್ತಾಟಗಳಿಗೆ ಒಂದು ಫುಲ್ ಸ್ಟಾಪ್ ಸಿಗುತ್ತೆ. ಇನ್ಮೇಲೆ ಮನೇಲಿ ರಗಳೆ ಇರಲ್ಲ. ತಾಯಿಗೆ ಅಷ್ಟು ಅವರಿಬ್ಬರನ್ನ ಹಿಸ್ಕೋಬೇಕು ಹೇಗಪ್ಪ ಅನ್ನೋ ಆತಂಕ ಇರಲ್ಲ, ಸ್ವಲ್ಪ ಕಡಿಮೆ ಆಗುತ್ತೆ. ಸಂಪೂರ್ಣವಾಗಿ ಹೊರಟೋಗುತ್ತೆ ಅಂತ ಹೇಳಲ್ಲ, ಆದರೆ ಅದರ ಪ್ರಮಾಣ ಕಡಿಮೆ ಆಗುತ್ತೆ. ತುಂಬ ಬಿಸಿಯಾದ ನೀರನ್ನು ಮೈ ಮೇಲೆ ಸುರಿದ್ರೆ ಹೇಗಾಗುತ್ತೆ, ಒಂದು ಸರಳವಾಗಿರೋ ಹಿತವಾಗಿರೋ ಬಿಸಿನೀರು ಬಿದ್ದರೆ ಹೇಗಾಗುತ್ತೆ, ಆ ಥರ ಸಹಿಸ್ಕೋಬಹುದು ಅಂತ, ಆ ಥರದಲ್ಲಿರ್ತದೆ. ಚೆನ್ನಾಗಿದೆ. ರಾಜಕಾರಣಿಗಳಿಗೆ ತುಂಬ ಚೆನ್ನಾಗಿದೆ. ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ. ಬಹಳ ಮುಖ್ಯವಾಗಿ ಬಂಧು ಮಿತ್ರರಲ್ಲಿ ಅನುಕೂಲ ಚೆನ್ನಾಗಿದೆ, ವೃತ್ತಿಯಲ್ಲೂ ಅನುಕೂಲ ಚೆನ್ನಾಗಿದೆ. ವಾರದ ಅಂತ್ಯಭಾಗವನ್ನು ಗಮನಿಸ್ಕೊಂಡ್ರೆ ನೋಡಿ, ಏನಾಗುತ್ತೆ, ಒಳ್ಳೆಯ ಫಲ ಇದ್ದಾಗ ಫಲಗಳು ಜಾಸ್ತಿ ಇರುತ್ತೆ, ಹೇಳೋಕ್ಕೆ ಅದರ ಸಮಯ ಇಲ್ಲ, ಏನು ಮಾಡೋದು, ಹಾಗಾಗುತ್ತೆ. ಕೃಷಿ, ಹಾಲು, ಹೈನು ವ್ಯಾಪಾರಿಗಳಿಗೆ ಲಾಭ ಚೆನ್ನಾಗಿದೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು, ಆದರೆ ಅಧಿಪತಿ ಚೆನ್ನಾಗಿರೋದ್ರಿಂದಾಗಿ ನೀವು ಬಹಳ ಬೇಗ ಚೇತರಿಸ್ಕೊಳ್ತೀರ, ತುಂಬ ಚೆನ್ನಾಗಿದೆ. ಆಲೋಚನಾ ಶಕ್ತಿ ಹೆಚ್ಚುತ್ತೆ, ಬುದ್ಧಿವಂತಿಕೆ ಹೆಚ್ಚುತ್ತೆ, ಮಿತ್ರರಿಂದ ಸಹಾಯ ಇದೆ. ಚಂದ್ರ ರವಿ ಎರಡೂ ಗ್ರಹಗಳು ತುಂಬ ಚೆನ್ನಾಗಿದೆ ರೀ. ಹೀಗಾಗಿ ವಾರ ಇಡೀ ನಿಮಗೆ ಒಂದಲ್ಲ ಅಂದರೆ ಈ ದಾರಿಯಲ್ಲಿ ಹೋದರೆ ಇನ್ನೊಂದು ಏನೋ ಲಾಭ, ಆ ದಾರಿಯಲ್ಲಿ ಹೋದರೆ ಮತ್ತೊಂದೇನೋ ಲಾಭ, ಹೀಗೆ ತುಂಬ ಚೆನ್ನಾಗಿದೆಪ್ಪ ಸಿಂಹರಾಶಿಯವರಿಗೆ. ಪ್ರಾರ್ಥನೆ ಏನು ಅಂತಂದರೆ, ಶಿವ ಸನ್ನಿಧಾನದಲ್ಲಿ ಒಂದು ಭಸ್ಮಾರ್ಚನೆ ಮಾಡಿಸಿ, ಇನ್ನೂ ಬಹಳ ವಿಶೇಷವಾದ ಅನುಕೂಲ ಉಂಟಾಗುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಈ ವಾರದ ಆದಿಯಲ್ಲಿ ಅನ್ನ, ಹಣ, ಕುಟುಂಬ ಸೌಖ್ಯ ತುಂಬ ಚೆನ್ನಾಗಿದೆ. ಎಲೆಕ್ಟ್ರಾನಿಕ್ಸ್, ಲೋಹ ವ್ಯಾಪಾರದ ಲಾಭವನ್ನು ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಧರ್ಮ, ಶುಭ ಕಾರ್ಯಗಳಲ್ಲಿ ಆಸಕ್ತಿ ಬರುತ್ತೆ. ವೃತ್ತಿಯಲ್ಲಿ ಸ್ವಲ್ಪ ಅಸಮಾಧಾನ ಇರ್ತದೆ. ಅದಕ್ಕೆ ಕಾರಣ ಬುಧನ ಒಂದು ಬಲಹೀನತೆ. ಹೀಗಾಗಿ ಕನ್ಯಾ ರಾಶಿಯವರಿಗೆ ಅದೊಂದು. ರವಿ ವ್ಯಯಾಧಿಪತಿ ಅಷ್ಟಮದಲ್ಲಿದ್ದಾನೆ. ನಿಮಗೆ ರವಿಯಿಂದ ಏನು ಅಂತಂದರೆ ಸ್ವಲ್ಪ ನಷ್ಟ, ಕಷ್ಟಗಳೇ ಇದ್ದಾವೆ. ರವಿ ಅವನು ಉಚ್ಚಸ್ಥಾನದಲ್ಲಿ ಇರಬಹುದು, ಆದರೆ ದುಸ್ಥಾನದ ಅಧಿಪತಿ. ಹೀಗಾಗಿ ಒಳ್ಳೆಯದಕ್ಕಾಗಿ ಅಥವಾ ಒಳ್ಳೆಯ ಕೆಲಸಗಳಿಗಾಗಿ ಅಲದಾಟ ಅಥವಾ ನಷ್ಟ ಇದನ್ನು ಸೂಚಿಸ್ತಾ ಇದೆ. ಹೀಗಾಗಿ ನಿಮಗೆ ಸ್ವಲ್ಪ ಚಂದ್ರನ ಬಲ ಇರೋದ್ರಿಂದಾಗಿ ಲಾಭಾಧಿಪತಿ ಧನಸ್ಥಾನದಲ್ಲಿದ್ದಾಗ ಲಾಭ ಕಾಣ್ತೀರ. ಹಾಲು ಹೈನು ವ್ಯಾಪಾರಿಗಳಿಗೆ, ಧಾನ್ಯ ವ್ಯಾಪಾರಿಗಳಿಗೆ, ಹೂವಿನ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಚಂದ್ರ ಸ್ತ್ರೀಕಾರಕ. ಹೀಗಾಗಿ ಸ್ತ್ರೀಯರು ಉಡುಗೆ ತೊಡುಗೆ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ವ್ಯಾಪಾರಗಳು ತುಂಬ ಚೆನ್ನಾಗಿದೆ. ವಾರದ ಅಂತ್ಯದಲ್ಲಿ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ದಾಂಪತ್ಯದ ಸ್ವಲ್ಪ ಅಸಮಾಧಾನವನ್ನು ಕಾಣುವಂಥ ಸಾಧ್ಯತೆ, ಅಲ್ಲಿ ಮಾಂದಿ ಸಂಚಾರ, ರಾಹು ಶುಕ್ರರ ಸಂಚಾರ, ಹೀಗಾಗಿ ಸಹೋದರ ಬಂಧುಗಳ ಸಹಕಾರ ಚೆನ್ನಾಗಿದೆ. ತಂದೆ ಮಕ್ಕಳಲ್ಲಿ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ಅಷ್ಟು ತಲೆ ಕೆಡಿಸ್ಕೋಬೇಡಿ. ಪ್ರಾರ್ಥನೆಗೆ ಕನ್ಯಾ ರಾಶಿಯವರಿಗೆ ನವಗ್ರಹ ಸ್ತುತಿ ಮಾಡಿ, ನವಗ್ರಹ ದರ್ಶನ ದೇವಸ್ಥಾನಗಳಲ್ಲಿ ಇರುತ್ತದಲ್ಲ, ನವಗ್ರಹ ದರ್ಶನ ಮಾಡಿ ಒಂದು ನೈವೇದ್ಯ ಸಮರ್ಪಣೆ ಮಾಡಿ ಅದನ್ನು ಪ್ರಸಾದ ತಗೊಳ್ಳಿ. ಇದು ತುಂಬ ಸಹಾಯವಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.